ಮಾಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಸಾಮಾನ್ಯ ಸಭೆ ಮತ್ತು ಸಾಮಾಜಿಕ ಪರಿಶೋಧನಾ ಗ್ರಾಮಸಭೆ 2025 ಮತ್ತು 26ನೇ ಸಾಲಿನ ಹಾಗೂ 2024 ಮತ್ತು 25ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿಯ ಹಾಗೂ 15ನೇ ಹಣಕಾಸು ಯೋಜನೆ ಅನುದಾನದ ಬಗ್ಗೆ ಸಭೆ ಹಾಗೂ ಈ ದಿನ ಸಭೆಯ ಗೌರವಾನ್ವಿತ ಅಧ್ಯಕ್ಷರು ಮಮತಾ ನಾರಾಯಣಸ್ವಾಮಿ, ಉಪಾಧ್ಯಕ್ಷರು ಲಕ್ಷ್ಮೀ ನಾಗೇಶ್ರವರು, ನೋಡಲ್ ಅಧಿಕಾರಿಗಳು ನಾಗರಾಜ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೆಪಿ ಶ್ರೀನಿವಾಸ್ ರೆಡ್ಡಿ, ಕಾರ್ಯದರ್ಶಿ ಜ್ಯೋತಿ ಮೇಡಂ, ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ವಿ ಶ್ರೀನಿವಾಸ್ ಅವರ ತಂಡದ ಸಿಬ್ಬಂದಿ ವರ್ಗ, ಊರಿನ ಗಣ್ಯರು, ಹಿರಿಯರು, ಮುಖಂಡರು, ಊರಿನ ಜನಸಾಮಾನ್ಯರು ಭಾಗವಹಿಸಿ ಈ ದಿನ ಸಾಮಾನ್ಯ ಸಭೆ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು, ಪಿಡಿಒ, ಅಧ್ಯಕ್ಷರು, ಸದಸ್ಯರು, ಪಂಚಾಯಿತಿ ಎಲ್ಲಾ ಗ್ರಾಮಗಳ ಅಭಿವೃದ್ಧಿಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಮೊದಲ ಆದ್ಯತೆ ಚರ್ಚೆ. ಸಭೆಯಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾನ್ವಿತ ಚುನಾಯಿತ ಎಲ್ಲಾ ಸದಸ್ಯರು ಪಂಚಾಯಿತಿ ಅಭಿವೃದ್ಧಿಯ ಬಗ್ಗೆ ಒಪ್ಪಿಗೆ ಮೇರೆಗೆ ಹಾಗೂ ಸಲಹೆ ಸೂಚನೆಗಳ ಬಗ್ಗೆ ಗಮನಹರಿಸಿ ಸಹಕರಿಸುತ್ತೇವೆ. ಈ ಸಭೆಗೆ ಬಂದಿರುವ ಎಲ್ಲರಿಗೂ ಪಂಚಾಯಿತಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳು ವ್ಯಕ್ತಪಡಿಸಿದರು. ಸಮುದಾಯ ಸೋಕ್ಬಿಟ್ಟು 21,987 ಕಾಡದೇನಹಳ್ಳಿ ಗ್ರಾಮದ ಚಿನ್ನಪ್ಪನವರ ಮನೆ ಹತ್ತಿರದಿಂದ ಸರ್ಕಾರಿ ಶಾಲೆವರೆಗೂ ಸಿಸಿ ಡ್ರೈನ್ 49,078. ಬಂಗ್ವಾದಿ ಗ್ರಾಮದ ಚಿಕ್ಕ ಕೆರೆ ಕೋಡಿಯಿಂದ ಹರಿಯುವ ಕಾಲುವೆ ಮತ್ತು ಮೋರಿ 86,203. ಬಂಗ್ವಾದಿ ಗ್ರಾಮದ ಗಿರಿಯಪ್ಪ ಜಮೀನಿಂದ ವೆಂಕಟೇಶಪ್ಪ ಜಮೀನರು ಕಾಲುವೆ ಕೆಲಸ 2,97,348. ಬಂಗ್ವಾದಿ ಗ್ರಾಮದ ಮಾರಪ್ಪನ ಮನೆಯಿಂದ ಮಾಸ್ತಿ ಮಂಜು ಮನೆ ತನಕ ಸಿಸಿ ಡ್ರೈನ್ 12,215. ಬಂಗ್ವಾದಿ ಗ್ರಾಮದ ಚಿಕ್ಕ ಕೆರೆಯಿಂದ ದೊಡ್ಡ ಕೆರೆ ನೀರು ಹರಿಯುವ ರಾಜಕಾಲುವೆ 1,08,379. ಬಗ್ಲಹಳ್ಳಿ ಗ್ರಾಮದ ಬಚಲಮ್ಮ ಕುಂಟೆ ದುರಸ್ತಿ ಕಾಮಗಾರಿ 8,56,338. ಬಗ್ಲಹಳ್ಳಿ ಗ್ರಾಮದ ಸತ್ಯಪ್ಪ ಮನೆ ಹತ್ತಿರದಿಂದ ಕೃಷ್ಣಪ್ಪ ಮನೆಯವರೆಗೂ ಸಿಸಿ ಡ್ರೈನ್ 3,01,543. ಬಗ್ಲಹಳ್ಳಿ ಗ್ರಾಮದ ಆಂಜನೇಯ ರೆಡ್ಡಿ ಮನೆ ಹತ್ತಿರದಿಂದ ಪಿಜಿ ನಾರಾಯಣಸ್ವಾಮಿ ಮನೆಯವರೆಗೂ ಸಿಸಿ ಡ್ರೈನ್ 2,16,094. ಕಾಡದೇನಹಳ್ಳಿ ಗ್ರಾಮದ ಚೆನ್ನಪ್ಪರವರ ಕೋಳಿ ಫಾರಂ ಹತ್ರ ಮೋರಿ ನಿರ್ಮಾಣ 75,649. ಕಾಡದೇನಹಳ್ಳಿ ಗ್ರಾಮದ ಚೌಡಪ್ಪ ಮನೆಯಿಂದ ವೆಂಕಟೇಶಪ್ಪ ಮನೆಯವರೆಗೂ ಸಿಸಿ ಡ್ರೈನ್ 3,52,214. ಕಾಡದೇವನಹಳ್ಳಿ ಗ್ರಾಮದ ಪಿಡಬ್ಲ್ಯೂ ರಸ್ತೆಯಿಂದ ಮುನೇಶ್ವರ ದೇವಸ್ಥಾನವರೆಗೂ ರಸ್ತೆ ಮತ್ತು ಮೋರಿ ಕೂಲಿ 1,23,608. ಕಾಡದೇನಹಳ್ಳಿ ಗ್ರಾಮದ ಪಿಡಬ್ಲ್ಯೂ ರಸ್ತೆಯಿಂದ ಚೌಡೇಶ್ವರಿ ದೇವಸ್ಥಾನ ಹತ್ತಿರ ಸಿಸಿ ರಸ್ತೆ ಕಾಮಗಾರಿ 2,89,150. ದೊಡ್ಡ ಕಟ್ವೆ ಕಾಲುವೆವರೆಗೂ ಕಾಲುವೆ ಅಭಿವೃದ್ಧಿ ಅಂದಾಜು ಮೊತ್ತ 8,15,000. ಕೂಲಿ 2,49,844. ಮಾಸ್ತೇನಹಳ್ಳಿ ಗ್ರಾಮದ ಪ್ರಾಥಮಿಕ ಶಾಲೆಯಿಂದ ಪಿಡಬ್ಲ್ಯೂ ರಸ್ತೆವರೆಗೂ ಸಿಸಿ ಡ್ರೈನ್ ಕಾಮಗಾರಿ ಅಂದಾಜು ಮೊತ್ತ 5,08,000. ಕೂಲಿ 4,63,179. ಕಾಮಗಾರಿ ಕೂಲಿ 4,36,526. ಮಾಸ್ತೇನಹಳ್ಳಿ ಗ್ರಾಮದ ಕೆರೆಯಿಂದ ಗಾಂಡ್ಲಹಳ್ಳಿ ಕೆರೆವರೆಗೂ ಹರಿಯುವ ರಾಜಕಾಲುವೆ ಕೆಲಸ ಕೂಲಿ 5,90,508. ಮಾಸ್ತೇನಹಳ್ಳಿ ಗ್ರಾಮದ ಕೆರೆಯಲ್ಲಿ ಹೂಳು ತೆಗೆಯುವ ಕಾಮಗಾರಿ ಕೂಲಿ 4,48,116. ಬಗ್ಲಹಳ್ಳಿ ಗ್ರಾಮದ ಸುಬ್ಬಣ್ಣರವರ ನಾರಾಯಣಸ್ವಾಮಿ ಅವರ ಜಮೀನ್ ಹತ್ರ ಮೋರಿ ನಿರ್ಮಾಣ ಕೂಲಿ 93,052. ಬಗ್ಲಹಳ್ಳಿ ಗ್ರಾಮದ ಬೆಲಗಲಪುರ ರಸ್ತೆಯಿಂದ ಬಚಲಮ್ಮ ಕುಂಟೆವರೆಗೂ ಜಲ್ಲಿ ರಸ್ತೆ ಕೂಲಿ 3,05,709. ಬಗ್ಲಹಳ್ಳಿ ಗ್ರಾಮದ ರಂಗೇಗೌಡ ಜಮೀನ್ ಪಕ್ಕದಲ್ಲಿ ರಾಜಕಾಲುವೆ 49,558. ತೆಡ್ನಹಳ್ಳಿ ಗ್ರಾಮದ ಪ್ರಾಥಮಿಕ ಶಾಲೆ ಹತ್ರ ಅಡುಗೆ ಕೋಣೆ ನಿರ್ಮಾಣ 3,96,545. ತೆಡ್ನಹಳ್ಳಿ ಗ್ರಾಮದ ಶೋಭಮ್ಮ ಮನೆ ಮುಂದೆ ಮೋರಿ ನಿರ್ಮಾಣ 64,339. ತೆರ್ನಹಳ್ಳಿ ಗ್ರಾಮದ ಹೊಸಕೆರೆಯಲ್ಲಿ ಸರ್ಕಾರಿ 2 ಕೊಳವೆ ಬಾವಿಗಳಿಗೆ ರಸ್ತೆ ನಿರ್ಮಾಣ 1,18,890. ಚಿಕ್ಕಗೌಡಹಳ್ಳಿ ಗ್ರಾಮದಿಂದ ಗೌಡಹಳ್ಳಿ ಗ್ರಾಮಕ್ಕೆ ಹೋಗುವ ಜಲ್ಲಿ ರಸ್ತೆ 1,99,860. ಗೌಡಹಳ್ಳಿ ಗ್ರಾಮದ ವೆಂಕಟೇಶಪ್ಪ ತೋಟದಿಂದ ಕಿತ್ತುಂಡವ್ರ ನಾಗೇಶ್ ತೋಟದವರೆಗೂ ಕಾಲುವೆ ಕೆಲಸ 3,58,855. ಸಮಾಜದ ಕಟ್ಟಕಡೆಗಳ ವ್ಯಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ಕ್ರಿಯೆಯಲ್ಲಿ ಮಾಡಬೇಕು. ಅಂದರೆ ಏನಂದರೆ ಈ ಒಳಗ ದುರ್ಬಲತೆ ಇದೆ. ಅಂದರೆ ಬಡತನ ರೇಖೆಗಿಂತ ಕೆಳಗಿರುವಂಥವರು, ಒಂಟಿ ಮಹಿಳೆಯರು, ಅಂಗವಿಕಲರು, ಈ ಥರ ವ್ಯಕ್ತಿಗಳನ್ನು ಗಮನದಲ್ಲಿಟ್ಕೊಂಡು ಕ್ರಿಯೆಯನ್ನು ಮಾಡಬೇಕಾಗ್ತದೆ. ವಾರ್ಡ್ ಸಭೆಗಳು, ಗ್ರಾಮ ಸಭೆಗಳಲ್ಲಿ ಕಾಮಗಾರಿಗಳನ್ನು ಆಯ್ಕೆ ಮಾಡ್ಕೊಬೇಕಾಗ್ತದೆ. ಅವ್ರಿಗೆ ವಿಶೇಷ ಬಣ್ಣದ ಚೀಟಿಯನ್ನು ಕೊಡಬೇಕಾಗ್ತದೆ. ಇದು ಹಕ್ಕು ಅಧಿಕಾರಗಳಲ್ಲಿ ನಾವು ಅವ್ರಿಗೆ
ಖಾತ್ರಿಪಡಿಸ್ಕೊಬೇಕಾಗ್ತದೆ. ಇದರಲ್ಲಿ ಮತ್ತು ಎಂಪವರ್ಮೆಂಟ್ ಅನ್ನೋದನ್ನು ನಾವು ಐಡೆಂಟಿಫಿಕೇಷನ್ ಇದು ಎಂಪವರ್ಮೆಂಟ್ ಅದನ್ನು ಫಾಲೋಅಪ್ ಮಾಡಿದ್ದಾರೆ ಇಲ್ವ ಅಂತದನ್ನು ನೋಡ್ಕೊಬೇಕಾಗ್ತದೆ. ಎಂಪವರ್ಮೆಂಟ್ ನಾನು ಹೇಳಿದ್ನಲ್ಲ, ಸಮಾಜದ ಕಟ್ಟಕಡೆ ವ್ಯಕ್ತಿಗಳು, ಈ ವಲರಬಲ್ ಗ್ರೂಪ್ಸ್ ಯಾರ್ಯಾರಿದ್ದಾರೋ ಅವ್ರಿಗೆ ಯೋಜನೆ ಸಿಕ್ಕುವಂತೆ ನೋಡ್ಕೊಳ್ಳುವಂಥದ್ದು ಸಾಮಾಜಿಕ ಪರಿಶೋಧನೆ, ಲೆಕ್ಕ ಪರಿಶೋಧನೆ ಜವಾಬ್ದಾರಿ ಆಗಿರ್ತದೆ. ಮತ್ತು ಅವ್ರು ಸಿಕ್ಕಿದೆ ಇಲ್ಲ ಅನ್ನೋದನ್ನು ನಾವು ಖಾತ್ರಿಪಡಿಸಬೇಕಾಗ್ತದೆ. ಮತ್ತು ಅಕೌಂಟಬಿಲಿಟಿ ಮತ್ತು ಟ್ರಾನ್ಸ್ಪರೆನ್ಸಿ ಅನ್ನುವಂಥದ್ದಿದೆ. ಅಕೌಂಟಬಿಲಿಟಿ ಮತ್ತು ಲೆಕ್ಕ ಪರಿಶೋಧನೆ ಮಾಡಿದ್ದೀವಿ. ಈ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅನ್ನುವಂಥದ್ದು ಬಗ್ಗೆ ಸ್ವಲ್ಪ ಮಾಹಿತಿ ತಮಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈ ನಮಗೆ ಸರ್ಕಾರದಲ್ಲಿ ಸುಮಾರು ಆಡಿಟ್ ನಿಯಮಗಳಂತ ಸರ್ಕಾರ ಮಾಡಿದೆ. ಅದರಲ್ಲಿ ಸೋಷಿಯಲ್ ಆಡಿಟ್ ಅನ್ನುವಂಥದ್ದು ಸಮುದಾಯದ ಸಹಭಾಗಿತ್ವದೊಂದಿಗೆ ಸಮುದಾಯಕ್ಕೆ ಮಾಹಿತಿ ಕೊಡುವಂಥ ಉದ್ದೇಶದಿಂದ ಅವರೇ ಆಡಿಟ್ ಮಾಡಿಕೊಳ್ಳುವಂಥ ಒಂದು ಪ್ರಕ್ರಿಯೆಯನ್ನು ಸರ್ಕಾರ ಜಾರಿಯಲ್ಲಿ ತಂದಿದೆ. ಇದು ಪ್ರಕರಣ 17/2 ಮತ್ತು 3 ಪ್ರಕರಣದಲ್ಲಿ ಯಾವುದೇ ಯೋಜನೆ ಸರ್ಕಾರ ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಮನುಷ್ಯನ ಬದುಕುವಂಥ ಹಕ್ಕು ಆಧಾರದ ಮೇಲೆ ಅನುಷ್ಠಾನ ಮಾಡ್ತಾ ಇರ್ತದೆ. ಜೊತೆಗೆ ಅವರ ಒಂದು ತೆರಿಗೆ ದುಡ್ಡನ್ನು ಮತ್ತೆ ಅವರಿಗೆ ಖರ್ಚು ಮಾಡ್ತಾ ಇರೋದ್ರಿಂದ ಅವ್ರಿಗೆ ಮಾಹಿತಿ ಇರಬೇಕನ್ನೋದಕ್ಕೋಸ್ಕರ ಸರ್ಕಾರ ಏನು ಮಾಡಿದೆ, ಈ ಸೋಷಿಯಲ್ ಆಡಿಟ್ ಅನ್ನುವಂಥದ್ದನ್ನು ಅನುಷ್ಠಾನ ಮಾಡಿದೆ. ಇದು ಪ್ರಕರಣ 17/2 ಮತ್ತು 3 ಪ್ರಕರಣದಲ್ಲಿ ಆಡಿಟ್ ನಿಯಮಗಳಂತ ಸರ್ಕಾರ ಮಾಡಿದೆ. ಅದರಲ್ಲಿ ಅನುಷ್ಠಾನ ಆಗಿರುವಂಥ ಯೋಜನೆಯನ್ನು ಎಲ್ಲ ದೃಷ್ಟಿಕೋನಗಳಿಂದ ಅದು ಸಮುದಾಯಕ್ಕೆ ಉಪಯೋಗ ಆಗಿದೆಯಾ ಇಲ್ವೋ ಅನ್ನೋಂಥ ಉದ್ದೇಶದಿಂದ ಸಾಮಾಜಿಕ ಲೆಕ್ಕ ಪರಿಶೋಧನೆ ಇಟ್ಟಿರುವಂಥದ್ದು. ಇದು ನಾವು ಇದರಲ್ಲಿ ಮುಖ್ಯವಾಗಿ 4 ಅಂಶಗಳನ್ನು ನಾವು ಖಾತ್ರಿಪಡಿಸ್ಕೊಳ್ತೀವಿ ಸೋಷಿಯಲ್ ಆಡಿಟಲ್ಲಿ. ಎಂಟೈಟಲ್ಮೆಂಟ್ ಅನ್ನುವಂಥದ್ದು, ಹಕ್ಕು ಅಧಿಕಾರಗಳ ಬಗ್ಗೆ ಜನರಲ್ಲಿ ಅದನ್ನು ಫಾಲೋಅಪ್ ಮಾಡಿದ್ದಾರೆ ಇಲ್ಲವಂಥದ್ದು ಪಂಚಾಯತಿಯಲ್ಲಿ ನಾವು ಅದನ್ನು ಕ್ರೋಢೀಕರಣ ಮಾಡ್ಕೊಳ್ತೀವಿ. ಅಂದರೆ ಹಕ್ಕು ಅಧಿಕಾರಗಳು ಅಂತ ಅಂದರೆ ಯಾವುದೇ ಯೋಜನೆ ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಹಕ್ಕುಗಳನ್ನು ಕೊಟ್ಟಿದೆ. ಈಗ MGNRG ಯೋಜನೆಯಲ್ಲಿ ಕೂಲಿ ಕಾರ್ಮಿಕರಿಗೆ ಸಮಯಕ್ಕೆ ಸರಿಯಾಗಿ ಕೂಲಿ ಹಣ ಪಾವತಿ ಮಾಡಬೇಕಾಗ್ತದೆ. ಅವ್ರಿಗೇನಾದ್ರೂ ನಿಧಾನ ಕೂಲಿ ಆದಂಥ ಸಂದರ್ಭದಲ್ಲಿ ಪಾವತಿ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ನಿಧಾನಗತಿ ಕೂಲಿ ಪಾವತಿ ಆಗಿರೋದಕ್ಕೆ ಸಂಬಂಧಪಟ್ಟಂಗೆ ಡಿಲೇ ಪೇಮೆಂಟ್ಸನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಖಾತ್ರಿಪಡಿಸ್ಕೊಬೇಕಾಗ್ತದೆ. ಮತ್ತು ಕಾಮಗಾರಿ ನಡೆಯುವಂಥ ಸ್ಥಳದಲ್ಲಿ ಅವ್ರಿಗೆ ಕೆಲವೊಂದು ಸೌಕರ್ಯಗಳನ್ನು ಕೊಡಬೇಕಾಗ್ತದೆ. ಶುದ್ಧ ಕುಡಿಯುವ ನೀರು, ನೆರಳಿನ ವ್ಯವಸ್ಥೆ, ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ಅವ್ರಿಗೆ ವ್ಯವಸ್ಥೆ ಮಾಡಿದ್ದಾರೆ ಇಲ್ವ ಅನ್ನೋಂಥದ್ದನ್ನು ಖಾತ್ರಿಪಡಿಸ್ಕೊಬೇಕಾಗ್ತದೆ. ಇದು ನಾನು ಮೊದಲೇ ಹೇಳಿದೆ, ಯೋಜನೆ ಅನುಷ್ಠಾನ ಆಗ್ತಾರಂಥದ್ದು ಮನುಷ್ಯನ ಬದುಕುವಂಥ ಹಕ್ಕು. ಅವ್ರ ಹೆಂಡತಿ ಮಕ್ಕಳು ಇಲ್ಲ ಅವರು ಕುಟುಂಬಸ್ಥರು ಮಾತ್ರನೇ ಯಾರಾದರೂ ಒಂದು ಇದು ಏನು ಆಧಾರ್ ಕಾರ್ಡು ಈಗ ಯಾರಿಗೆ ನಾವು ಪೇ ಮಾಡಬೇಕಾಗ್ತದೋ ಅಂಥವ್ರದ್ದು ಒಂದು ಪಾಸ್ಬುಕ್ಕು, ಅಕೌಂಟು ಜೆರಾಕ್ಸು ಇಷ್ಟು ಮಾತ್ರ ಕೊಟ್ಟು ಕ್ಯಾಶ್ ಸರ್ಟಿಫಿಕೇಟು, ಒಂದು ರಿಕ್ವಿಜೇಷನ್. ಇನ್ನು ಫೋಟೋ ಸತ್ತಿರೋದೆಲ್ಲ ಯಾರು ಸುಳ್ಳು ಹೇಳಲ್ಲ ಆ ಬಗ್ಗೆ ವಿಚಾರವಾಗಿ. ಆ ವಿಚಾರವಾಗಿ ಅಷ್ಟು ಮಾತ್ರ ಕೊಟ್ಟರೆ ಅವರಿಗೆ ಅಂತ್ಯ ಸಂಸ್ಕಾರಕ್ಕೆ ಒಂದು ವೇಳೆ ಆಗ ಅಂತ್ಯ ಸಂಸ್ಕಾರ ಅವ್ರು ಮಾಡಿಕೊಂಡ್ರು ಸಹ ನಾವು ಫರ್ದರ್ 11 ದಿವಸ ಒಳಗೇನೋ ಇಲ್ಲ 1 ತಿಂಗಳೊಳಗೇನೋ ಅವ್ರಿಗೆ ಕೊಟ್ಟರೆ ಅನುಕೂಲ ಆಗ್ತದೆ. ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಗಮನದಲ್ಲಿ ಇಟ್ಕೊಳ್ಳಿ 5,000 ರೂಪಾಯಿ ಪ್ರತಿ ಕೊಡ್ಬೋದು. ಈಗ ಡೆತ್ ಆಗಿರೋದು ಇವ್ರೇನ್ ಮಾಡಿದ್ದಾರೆ, ಶಂಕರಪ್ಪನವರು ಯಾರು ಡೆತ್ ಆಗಿದ್ರೆ ಎಲ್ಲರೂ ಕೊಡ್ಬೋದು ಅಂತ ಅನೌನ್ಸ್ ಮಾಡಿದ್ದಾರೆ. ಯಾರು ಡೆತ್ ಅಲ್ಲ ಅಂದ್ರೆ ಈಗಾಗಲೇ ಡೆತ್ ಆಗಿರೋರಿಗೆ ಅದೇನಾರ ನೋಡಿ ಏನಾರ ಸುಮ್ಮನೆ ಇಲ್ಲ ಅದು ನಾವು ಆತರ ಮಾಡಕ್ಕೆ ಆಗಲ್ಲ. ಯಾಕೆ ಈಗ ಆಲ್ರೆಡಿ ಹೇಳ್ಬಿಟ್ಟು ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ ಸರ್ ಊರಲ್ಲಿ ಜನಗಳಿಗೆ ಏನಾಗಿದೆ ಅಂದ್ರೆ ಈ ಒಂದು 6 months ಬ್ಯಾಕ್ ಬೀದಿ ದೀಪ ಹಾಕ್ಸೋದು ನಮ್ದೆಲ್ಲ ಸ್ಟ್ರೀಟ್ ಲೈಟ್ ಲಾಸ್ಟ್ ಏನೋ ಊರ್ಕೊಂದೇನೋ ಕೊಡ್ತೀರ ಅಂತೇಳಿ ಅಲ್ಲ ನಾ ಪಂಚಾಯತ್ ಲೈಮಾಸ್ ಲೈಟ್ ಕೊಟ್ಟರೆ ಎಲ್ಲೈತೆ ಇಲ್ಲ ಇಲ್ಲಿ ಒಂದು ಲಿಂಕ್ ಇದೆ ನಮಗೂ. ನಾನು ಮೊನ್ನೆ ಎಲ್ದೂರಲ್ಲಿ ಮಾಡಿಸಿದೆ, ಈ ತಾಲೂಕಲ್ಲಿ ಯಾರು ಮಾಡಿಸ್ಲಿಲ್ಲ. CSR ಫಂಡ್ ಅಂತ ಬರ್ತದೆ, ಯಾರು ದೊಡ್ಡ ದೊಡ್ಡ ಕಂಪ್ನಿ ಅವ್ರು ಇದ್ದಾರೆ, ನನಗೆ ಲಿಂಕ್ ಇದ್ದಾರೆ. ಅಲ್ಲಿ ಮೊನ್ನೆ 60 ಲೈಟ್ ಹಾಕಿಸಿದೆ. ಮಾಡಿ ಸರ್ ಅವ್ರು ಕೇಳ್ತೀನಿ, ನಾನು ಹೇಳುವುದಲ್ಲ. ಒಂದ್ಸಲಿ ನಮ್ಗೆ ಸಿಕ್ತೆ ಅಂದ್ರೆ ಮತ್ತೆ ನಿಮ್ಮನ್ನ ಯಾರ ಕರ್ಕೊಂಡು ಅವ್ರನ್ನ ಕರೆಸಿ ಅವ್ರು ಸ್ವಲ್ಪ ಐವಾಶ್ ಮಾಡೋಣ, ಒಳ್ಳೆಯವ್ರು ಇದ್ದಾರೆ. ಇದು ಅಲ್ಲ ಟೋಟಲ್ ಹ್ಞೂ ಅಂತ ಇರು ನೀನು ಆಗಿರೋದು ನಮ್ಗೆ ಗೊತ್ತಾಗಲಿಲ್ಲ. ಮರಣ ಹೊಂದಿದ ಕುಟುಂಬಸ್ಥರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ 25% ಅಡಿಯಲ್ಲಿ ಅಡಿಯಲ್ಲಿ
ಪ್ರತಿ ವ್ಯಕ್ತಿಗೆ 5,000 ರೂಪಾಯಿ ಸಹಾಯಧನ ನೀಡಲು ಸರ್ವಾನುಮತದಿಂದ ತೀರ್ಮಾನಿಸಲಾಗಿದೆ. ಮಾಡಿದ್ದೀರಾ, ಸಭೆಗಳೆಲ್ಲ ಮಂಡನೆ ಮಾಡಿದ್ದೀರಾ. 1/4/25 ಈ ತಹಲ್ರವರಿಗೆ ಲಾಸ್ಟ್ ಮೀಟಿಂಗ್ನಲ್ಲೇ ನಿಮ್ಮ ಜಮಾ ಖರ್ಚುಗಳು ಏನೇನಾಗಿದೆ ಅಂತ ಒಂದು ತಿಂಗಳಿಂದ ಮೋಸ್ಟ್ಲಿ ಒಂದು 15 ದಿನದಿಂದ ಯಾವುದೋ ಜಮಾ ಖರ್ಚುಗಳಿಲ್ಲ ಅಂತ ಕಾಣ್ತದೆ. ಅದಕ್ಕಿಂತ ಏನು ಮಾಡಿದ್ದಾರೋ ಅದೆಲ್ಲ ನಿಮಗೆ ಆಲ್ರೆಡಿ ಸಭೆಯಲ್ಲಿ ಇದೇ ಆಗಿದೆ. ಪ್ರೆಸಿಡೆಂಟ್ಗೆ ನಾವು ಯಾವುದೇ ವಿಚಾರವಾಗಿ ಜಿಲ್ಲಾ ಪಂಚಾಯತ್ಗೆ ಆಶ್ವಾಸನ ನಿಧಿ ಕಟ್ಟಬೇಕು. 1 ಲಕ್ಷ ರೂಪಾಯಿ ತೋರಿಸಿದ್ದಾರೆ. ಅದು ನಾವು ಕಂದಾಯದಲ್ಲಿ ವಸೂಲಿ ಮಾಡಿ ಕಟ್ಟಬೇಕು. ಅದು ಏನಂದರೆ 2020-21 ಕೋವಿಡ್ ಬಂತು. ಆ ಕೋವಿಡಲ್ಲಿ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವ್ರು ಯಾರು ಮರಣ ಹೊಂದಿದ್ರೆ ಅವರಿಗೆ ಕಾಂಪನ್ಸೇಷನ್ ಕೊಡಬೇಕು ಅಂತ ಜಿಲ್ಲಾ ಪಂಚಾಯತಿ ಆಶ್ವಾಸನೆ ಇದೆ ಅಂತ ಇದು ಮಾಡಿದರು. ಅದಕ್ಕೆ 20 ಲಕ್ಷ ತನಕ ಇರುವ ಏನು ಕರೆಂಟ್ ಇಯರ್ ಡಿಮ್ಯಾಂಡ್, ಚಾಲ್ತಿ ವರ್ಷದ ಬೇಡಿಕೆ 20 ಲಕ್ಷ ತನಕ ಇರುವವರಿಗೆ 50,000, 20 ಲಕ್ಷ ಮೇಲ್ಪಟ್ಟು 50 ಲಕ್ಷ ಇರುವವರಿಗೆ 1 ಲಕ್ಷ ಅಂತ ಫಿಕ್ಸ್ ಮಾಡಿದರು. ನಮ್ಮದು ಈ ಹಿಂದೆ ಏನಾಗಿದೆ ಅಂದರೆ 20,97,000 ರೂಪಾಯಿ ರಿಪೋರ್ಟಲ್ಲಿ ಹೋಗಿದೆ. ಯಾವಾಗಲೂ 2022-23 15ನೇ ಹಣಕಾಸು ಯೋಜನೆ ಹಣ ಬಿಡುಗಡೆ ಆಗ್ತದೆ ಸರ್ಕಾರದಲ್ಲಿ. ಅಲ್ಲಿ ಒಟ್ಟು ಜನಸಂಖ್ಯೆ ಮತ್ತು ಭೌಗೋಳಿಕ ಪ್ರದೇಶ ಜಾಸ್ತಿ ಇರುವಂಥ ಜಾಗದಲ್ಲಿ ಮತ್ತು ಜನಸಂಖ್ಯೆ ಜಾಸ್ತಿ ಇರುವಂಥ ಜಾಗದಲ್ಲಿ ಹಣ ಹೆಚ್ಚಾಗಿ ಬಿಡುಗಡೆ ಆಗ್ತದೆ. ಕಡಿಮೆ ಇರುವಂಥದ್ದು ಇದರಲ್ಲಿ ಕಡಿಮೆ ಹಣ ಬಿಡುಗಡೆ ಆಗ್ತದೆ. ಇದರಲ್ಲಿ ಟೈಡ್ ಅನ್ಟೈಡ್ ಅನ್ನೋಂಥದ್ದು ಇರ್ತದೆ. ಈ ಅನ್ಟೈಡಲ್ಲಿ ಇದು 30% ಬಂದು ಕುಡಿಯೋ ನೀರು, 30% ಬಂದು ಇದು ಖರ್ಚು ಮಾಡ್ತಾರೆ ಏನು ಸ್ವಚ್ಛತೆಗೆ. ಇನ್ನು 40%ಅಲ್ಲಿ 5% ಬಂದು ಅಂಗವೈಕಲರ ಒಂದು ಅಭಿವೃದ್ಧಿಗೆ ಕೊಡಬೇಕಾಗ್ತದೆ. 25% ಬಂದು SC/ST ಡೆವಲಪ್ಮೆಂಟ್ ಕೊಡಬೇಕಾಗ್ತದೆ. ಇನ್ನು 10% ಬಂದು ಕಾರ್ಯಾಚರಣೆಗೆ ಖರ್ಚು ಮಾಡಬೇಕಾಗ್ತದೆ. ಇದು ರೀತಿ ಆ್ಯಕ್ಷನ್ ಪ್ಲಾನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಸಮಸ್ಯೆ ಏನಿಲ್ಲ, ಅದೆಲ್ಲ ಪ್ರಾಬ್ಲಮ್ ಏನಿಲ್ಲ, ಎಲ್ಲ ಚೆನ್ನಾಗಿ ನಡೆದಿದೆ. ರಾಜ್ಯ ಹಣಕಾಸು ಕೂಡಿ ಡಿಸಿಷನ್ ಮಾಡ್ತೀವಿ. ಉದಾಹರಣೆಗೆ ನಾವು ಕಾಮಗಾರಿ ಸ್ಥಳನ ಪರಿಶೀಲನೆ ಮಾಡ್ತೀವಿ. ಅಲ್ಲಿ ಅಳತೆ ಗುಣಮಟ್ಟ ಚೆನ್ನಾಗಿದೆಯಾ ಅನ್ನೋದನ್ನು ಗುರುತಿಸಬೇಕಾಗ್ತದೆ. ಮತ್ತು ಈ ಅನರ್ಹ ವ್ಯಕ್ತಿಗಳನ್ನು ಅನರ್ಹ ವ್ಯಕ್ತಿಗಳು ಯಾರಿರ್ತಾರೋ ಅವ್ರಿಗೆ ಏನೋ ಕೂಲಿ ಹಣ ಪಾವತಿ ಆಗಿದೆಯಾ. ಈಗ ಸರ್ಕಾರಿ ನೌಕರಿ ಇರ್ತಾರೆ ಮತ್ತು ಇಲ್ಲೋ ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಇದರಲ್ಲಿ ಅವಶ್ಯಕತೆ ಇರಲ್ಲ. ಇಲ್ಲೇನೆಂದರೆ ಅನ್ಸ್ಕಿಲ್ಡ್ ಲೇಬರ್ಗೆ ಯೋಜನೆ ಕೊಡ್ತಾ ಇರುವಂಥದ್ದು. ಅನ್ಸ್ಕಿಲ್ಡ್ ಲೇಬರ್ ಅಂದರೆ ಅವ್ರಿಗೆ ಸ್ಕಿಲ್ ಇರೋದಿಲ್ಲ, ಅವ್ರಿಗೆ ಯಾವುದೇ ರೀತಿ ತರಬೇತಿ ಇರಲ್ಲ. ಅಂಥ ವ್ಯಕ್ತಿಗಳಿಗೆ ಈ ಯೋಜನೆಯಲ್ಲಿ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಜನ ವಲಸೆ ಹೋಗ್ಬಾರ್ದು ನಗರ ಪ್ರದೇಶಗಳಿಗೆ. ಆ ನಗರ ಪ್ರದೇಶಗಳಿಗೆ ಈ ವ್ಯಕ್ತಿಗಳು ಹೋದಂಥ ಸಂದರ್ಭದಲ್ಲಿ ಅವರು ಅಲ್ಲಿ ಕೆಲಸ ಮಾಡೋಕ್ಕೂ ಆಗಲ್ಲ, ಆ ಒಂದು ಸ್ಕಿಲ್ ನಾಲೆಡ್ಜ್ ಇರಲ್ಲ. ಅಂಥ ಜನಗಳಿಗೆ ಸ್ಥಳೀಯವಾಗಿ ಕೆಲಸ ಕೊಟ್ಟು ಒಂದು ಅಸೆಟ್ ಕ್ರಿಯೇಟ್ ಮಾಡಿ ಸಮುದಾಯ ಅಭಿವೃದ್ಧಿ ಆಗಬೇಕನ್ನುವಂಥದ್ದು. ಮತ್ತು ಈ 4 ಪ್ರವರ್ಗಗಳೇನಿದೆ ವರ್ಗಗಳು, 4 ಪ್ರವರ್ಗಗಳಂತ ಮಾಡಿದ್ದಾರೆ. 4 ಪ್ರವರ್ಗಗಳಂದರೆ ಮೂಲಭೂತ ಸೌಕರ್ಯಗಳು, ಕುಡಿಯುವ ನೀರು, ಇದು ಏನು ಅರಣ್ಯೀಕರಣ, ಮತ್ತು ಇಲ್ಲಿ ಜಲಮೂಲಗಳನ್ನು ಅಭಿವೃದ್ಧಿಪಡಿಸುವಂಥದ್ದು, ಮತ್ತು ವೈಯಕ್ತಿಕವಾಗಿ ಅವರಿಗೆ ಕಾಮಗಾರಿಗಳನ್ನು ಕೊಡುವಂಥದ್ದು, ಮತ್ತು ವಿಶೇಷವಾಗಿ ಈ ಮಹಿಳಾ ಒಕ್ಕೂಟಗಳಿಗೆ ಸಭೆಗಳನ್ನು ಮಾಡ್ಕೊಳ್ಳೋದಕ್ಕೆ ಸಂಜೀವಿನಿ ಶೆಡ್ಡಿಗಳು, ಮತ್ತು ಅವರ ಒಂದು ಏನಿದೆ ಇದನ್ನು ಕೆಲವೊಂದು ತಪ್ಪುಗಳಲ್ಲಿ ಆಗ್ತದೆ. ಅದನ್ನು ದಯವಿಟ್ಟು ಅದನ್ನು ಅವಕಾಶ ಮಾಡಿಕೊಡಕ್ಕೆ ಹೋಗಬೇಡಿ. ಕೊನೆಯದಾಗಿ ನೋಡಿ, ಇದು ಧಾರ್ಮಿಕ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಇದರಲ್ಲಿ ಅವಕಾಶ ಇದೆ ನರೇಗಾದಲ್ಲಿ. ಇಲ್ಲ, ಮೊದಲು ಗೊತ್ತಿಲ್ಲ ಮಾಡ್ತಿದ್ರು, ಈಗ ಏನು ಮಾಡ್ತಿಲ್ಲ. ನಿಷೇಧ ಇದೆ. ದೇವಸ್ಥಾನಗಳು, ಚರ್ಚ್ಗಳು, ನಾಗರಿಕಟ್ಟೆಗಳು, ಈ ಥರ ಇದಕ್ಕೆ ಸ್ಟಾರ್ಟಿಂಗಲ್ಲಿ ಅದ್ರ ಬಗ್ಗೆ ಅವೇರ್ನೆಸ್ ಎಲ್ಲ ಮಾಡಿದ್ದಾರೆ, ಬಟ್ ಇತ್ತೀಚೆಗೆ ಯಾರು ಮಾಡಿಲ್ಲ. ಮತ್ತು ಈ ಸಮುದಾಯ ಕಾಮಗಾರಿಗಳು ತಗೊಂಡೋಗ್ಬಿಟ್ಟು ಸರ್ವೆ ನಂಬರ್ಗಳನ್ನು ಮಾಡುವಂಥದ್ದು ಅದು ನಿಷೇಧ ಇದೆ, ಸಂಪೂರ್ಣವಾಗಿ ನಿಷೇಧ ಮಾಡಿದ್ದೀವಿ. ಅಂದರೆ ಏನಂದರೆ ಅಲ್ಲಿ ಈಗ ಉದಾಹರಣೆಗೆ ರಸ್ತೆ ಬೇಕಾಗ್ತದೆ. ಅದರಲ್ಲಿ ರಸ್ತೆ ಬಂದು ಇದರಲ್ಲಿ ತೋರಿಸಿರುತ್ತೆ, ಏನು ನಮಗೆ ಸರ್ವೆ ಇದರಲ್ಲೇ ತೋರಿಸಿರ್ತಾರೆ ಜಿಲ್ಲೆ ರಸ್ತೆ ಮಾಡ್ಕೊಳ್ಳೋದಕ್ಕೆ. ಆ ಥರದ ಅವಕಾಶ ಇದೆ. ಅಂದರೆ ಎಲ್ಲರೂ ಉಪಯೋಗ ಆಗಬೇಕಷ್ಟೆ ಸಮುದಾಯಕ್ಕೆ. ಈಗ ಯಾವುದೋ ಒಬ್ಬ ವ್ಯಕ್ತಿಗೆ ನಾವು ಅನುಕೂಲ ಮಾಡ್ಬೋದು, ವೈಯಕ್ತಿಕವಾಗಿ ಒಬ್ಬೊಬ್ರಿಗೆ ಅನುಕೂಲ ಆಗೋದ್ರಿಂದ. ಸರ್, ಈಗ ತೋಟಗಳಿಗೆ ಸಂಪರ್ಕ ರಸ್ತೆಗಳು ಅಂತ ಮಾಡಲೇಬೇಕು. ಅದು ಸರ್ವೆ ನಂಬರ್ ಸಲ ಹೋಗ್ಬೇಕು. ಬೋತ್ ಸೈಡ್ ಅಲ್ಲಿ ಒಪ್ಕೊಂಡು ಮಾಡ್ಕೊಂಡಿದ್ರೆ ನಮ್ಮ ಉಪಯೋಗ ಆಗಬೇಕು, ಎಲ್ಲರಿಗೂ ಉಪಯೋಗ ಆಗಬೇಕು, ತಕರಾರು ಇರಬಾರ್ದು. ಮತ್ತು ಇದರಲ್ಲಿ ಬಂದು ಬಾವಿಗಳನ್ನು ಮುಚ್ಚುವಂಥದ್ದು. ಸರ್ಕಾರದ ಯೋಜನೆಗಳು ನಮ್ಮ ತೆರಿಗೆ ದುಡ್ಡನ್ನು ಇವತ್ತು ನಮ್ಮ ತೆರಿಗೆ ದುಡ್ಡನ್ನು ಮತ್ತೆ ನಮಗೆ ಅನುಷ್ಠಾನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಈಗ ನೀವು ಕೊಡ್ತಾ ಇರೋಂಥ ತೆರಿಗೆ ದುಡ್ಡೇ ಅಲ್ವಾ, ಮತ್ತೆ ನಿಮಗೆ ಕೊಡ್ತಾ ಇರುವಂಥದ್ದು. ಆ ಒಂದು ಕಾರಣಕ್ಕೋಸ್ಕರ ಸಮುದಾಯಕ್ಕೆ ಮಾಹಿತಿ ಇರಬೇಕು. ಅಲ್ಲಿ ಏನು ಖರ್ಚು ವೆಚ್ಚಗಳಾಗಿದೆ ಅದನ್ನು ಸಮುದಾಯನ ಫಾಲೋಅಪ್ ಮಾಡಬೇಕು. ಇದು ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳ ತೀರ್ಮಾನನೇ ಅಂತಿಮವಾಗಿರ್ತದೆ. ಅದು ಪ್ರಜೆಗಳು ಸಮುದಾಯಕ್ಕೆ ಗೊತ್ತಾಗಬೇಕು. ಸಮುದಾಯದಲ್ಲೇ ಏನು ಒಳ್ಳೆದಿದೆ, ಏನು ಕೆಟ್ಟದಿದೆ ಅಲ್ಲೇ ತೀರ್ಮಾನ ಆಗಬೇಕನ್ನುವಂಥ ಉದ್ದೇಶದಿಂದ
ಏನು ಮಾಡಿದೆ ಅಂದರೆ ಈ ಗ್ರಾಮ ಸಭೆಗಳ ಮುಖಾಂತರ ನಾವು ಮಾಹಿತಿ ಕೊಡ್ತೀವಿ. ನಾವು ಈಗ ನೋಡಿ ಸುಮಾರು 8 ದಿನದ ಕಾಲ ಪರಿಶೋಧನೆ ಮಾಡೋಂಥ ಸಂದರ್ಭದಲ್ಲಿ ಗುಂಪು ಚಟುವಟಿಕೆ ಮಾಡಬೇಕಾಗಿತ್ತು. ಪ್ರತಿ ಗ್ರಾಮದಲ್ಲೂ ಬ್ಯಾನರ್ ಹಾಕಿ ಪ್ರಚಾರ ಮಾಡಬೇಕಾಗಿತ್ತು. ಮತ್ತು ಅಲ್ಲಿ ಏನು ಯುವಕ ಸಂಘಗಳು, ಮಹಿಳಾ ಒಕ್ಕೂಟಗಳು ಇವ್ರ ಜೊತೆ, ಈ ಸಮುದಾಯದ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಪ್ರಚಾರ ಮಾಡಬೇಕಾಗಿತ್ತು. ಇಷ್ಟೆಲ್ಲ ಪ್ರಕ್ರಿಯೆಗಳು ಸಾಮಾಜಿಕ ಪರಿಶೋಧನೆ ಆಗಬೇಕಾಗ್ತದೆ. ಮತ್ತು ನಾವು ಕೊನೆಯದಾಗಿ ಬಂದು ಈ ಫಿನಾನ್ಷಿಯಲಿ ಊರುಗಳಲ್ಲಿ ಎರಡೂ ಕಡೆನೂ ರಾಜಕೀಯ ಇದೆ. ಯಾರು ಅಷ್ಟೇ ಕಣ್ಣು ಮುಚ್ಕೊಂಡು ಯಾರು ಹೋಗಿ ವಾರ್ಡ್ ಸಭೆ ವಾರ್ಡ್ ಸಭೆ ಮಾಡ್ಕೊಂಡು ಪಬ್ಲಿಕ್ ಅಲ್ಲೇ ಹೋಗಿ ಕೂತ್ಕೊಂಡು ಮಾತಾಡ್ಕೊಂಡು ಅವ್ರ ಅಹವಾಲುಗಳೆಲ್ಲ ಸ್ವೀಕರಣೆ ಮಾಡಿನೇ ಬಂದಿಲ್ಲಿ ಗ್ರಾಮ ಸಭೆ ಮಾಡೋದು. ಯಾರು ಕೂಡ ಸುಮ್ಮನೆ ನೀವು ಹೋದಾಗ ಯಾವ್ದೋ ಒಂದು ವರ್ಕ್ಗೆ ಇನ್ಸ್ಪೆಕ್ಷನ್ ಹೋದಾಗ ನಿಮ್ಗೆ ಹೇಳ್ತಾರಷ್ಟೇ. ಅಲ್ಲಿ ಅವರು ಹೇಳ್ದಾಗೆ ಅವ್ರು ಹೇಳಿದ ಟೈಮ್ಗೆ ನಾವು ವಾರ್ಡ್ ಸಭೆ ಮಾಡಕ್ಕಾಗುತ್ತಾ? ಗ್ರಾಮ ಪಂಚಾಯತಿ ಏನ್ ಸಭೆ ಟೈಮಿಂಗ್ ಕೊಟ್ಟಿರ್ತಾರೋ ಆ ಟೈಮಿಂಗ್ ಏನ್ ಮಾಡ್ತೀವಿ ಅಂದ್ರೆ ಕರಪತ್ರಗಳು ಹಂಚ್ತೀವಿ, ಊರಲ್ಲಿ ಟಮ್ ಹಾಕ್ಸ್ತೀವಿ. ಮಾಹಿತಿ ಇರುತ್ತೆ, ಬಟ್ ಕೆಲವು ಉದ್ದೇಶಪೂರ್ವಕವಾಗಿ ಬಂದೇ ಬರ್ತದೆ ಸಮಸ್ಯೆ ಬೇರೆ ವೈಯಕ್ತಿಕ ಚಟುವಟಿಕೆಗಳು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಸರ್. ನರೇಗಾದಲ್ಲಿ ಈ ನಾನು ಹೇಳಿದ್ನಲ್ಲ, ಕೆಲವು ಗುಂಪುಗಳನ್ನು ಗಮನದಲ್ಲಿ ಇಟ್ಕೊಂಡು ಕ್ರಿಯೆಯನ್ನು ಮಾಡಬೇಕಾಗ್ತದೆ. ಯಾಕಂದ್ರೆ ಸುಮಾರು ಜನಕ್ಕೆ ಶೆಡ್ಡೇ ಇಲ್ಲ, ಸಿಕ್ಕಿರುವಂಥವ್ರು 2 ಶೆಡ್ ಸಿಕ್ಕಿದೆ. ಇದು ತಪ್ಪಾಗ್ತದೆ. ಅವರ ಮುಂದೆ ಬಂದ್ರೆ ಆಕ್ಷನ್ ಪ್ಯಾನಲ್ ಸೇರ್ಸಕ್ಕೆ ಯಾರು ನೆಟ್ ಹಾಕಲ್ಲ. ಕುಟುಂಬಗಳಲ್ಲಿ ಏನು ಬರ್ಕೊಂಡಿಲ್ಲ. ಕುಟುಂಬಗಳಲ್ಲಿ ಕುಟುಂಬಗಳಲ್ಲಿ 1/6/2025 ಸಾಕಲ್ಲ? 1/5 ಹಾಕೊಳ್ಳಿ ಸರ್. ಅಲ್ಲಲ್ಲ, 6 ಕರೆಕ್ಟ್ ಸರ್ ಇರ್ತದೆ. 6 ತಿಂಗಳು, 5 7 ತಿಂಗಳಾಗಿರ್ತದೆ. 6 ಯಾರು ಪಾಪ ಬರ್ಲಿ ಅಂತ ಇಲ್ಲ ಮಾಡಿ ಸರ್. ಆಲ್ರೆಡಿ ಭರವಸೆ ಕೊಟ್ಬಿಟ್ಟು ಶಂಕರಪ್ಪನ ಜನಗಳೆಲ್ಲ ಕೇಳ್ತಾವ್ರೆ. ಅದನ್ನ ಪಾಪ ಮತ್ತೇನು ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. 2025 ಅನ್ವಯಿಸುವಂತೆ ಮೀಟಿಂಗ್ ಮಾಡ್ತೀನಿ. 1 ಲಕ್ಷ ರೂಪಾಯಿ ಒಳಗೆ ಅದು ಅಷ್ಟೇ. ಇನ್ನು ಬೇರೆ ಅಕೌಂಟ್ಸ್ ನಲ್ಲಿ ಯಾವುದೂ ಇರಲ್ಲ. SC/ST ಹಣ 8 ಅಕೌಂಟ್ಸ್ ಯಾರು ಕೊಳ್ಳೇಲ್ಲ, ಪಾಸ್ಬುಕ್ ವರ್ಗ ಒಂದು ಮೇನ್ ಇರೋದು 15th ವರ್ಗ ಒಂದು. ಉಳಿದವು ಸಿಬ್ಬಂದಿ ಖಾತೆಗೆಲ್ಲ ಗೌರ್ಮೆಂಟ್ ಇಂದ ಬರೋದೇ. ಅದು ಹೆಂಗೆ ಆಗ್ತದೆ, ನಾವು ವಸೂಲು ಮಾಡಿದ್ದು ವರ್ಗ 1 ಹೋಗ್ತದೆ. ಕೇಂದ್ರ ಸರ್ಕಾರದ 15 ಹಣಕಾಸು ಯೋಜನೆ ಅದೊಂದಿದೆ. ಯಾವಾಗ ಕೇಳ್ತಾ ಇದ್ರಿ ಕೊಟ್ಟಿಲ್ಲ ಅಂತ ಹೇಳಿದ್ರಲ್ಲ, ಕೊಡಗಂಟ ಮೀಟಿಂಗ್ ಬೇಡ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ವಿ. ಇವತ್ತಿನ ಈ ಮಾಸ್ಕನಹಳ್ಳಿ ಗ್ರಾಮ ಪಂಚಾಯತಿ 2024-25ನೇ ಸಾಲಿನ ಸಾಮಾಜಿಕ ಪರಿಶೋಧನಾ ಒಂದು ಈಗಾಗಲೇ ನಾವು ಸಭೆಯಲ್ಲಿ ಕೂಲಂಕುಷವಾಗಿ ನಮ್ಮ ತಾಲೂಕು ಸಂಪನ್ಮೂಲ ವ್ಯಕ್ತಿ ಆದಂತಹ ಶ್ರೀನಿವಾಸ್ ಸರ್ ಅವರು ಮತ್ತು ಅವ್ರ ತಂಡದವರು ಏನು ಈ ಗ್ರಾಮ ಪಂಚಾಯತಿಯಲ್ಲಿ ನಡೆದಿದೆ ಅಂತ ಒಂದು NRC ವರ್ಕ್ಗಳಾಗ್ಬೋದು, 15th ಆಗ್ಬೋದು, ಮತ್ತೆ ಅನುಷ್ಠಾನ ಇಲಾಖೆಗಳಾಗ್ಬೋದು, ಕೂಲಂಕುಷವಾಗಿ ಪ್ರತಿಯೊಂದು ವರ್ಕು ಅವರು ಸ್ಥಳ ಪರಿಶೀಲನೆ ಮಾಡಿ ತಂದಿರುವಂತಹ ವರದಿಯನ್ನ ಈ ಸಭೆಯಲ್ಲಿ ಮಂಡನೆ ಮಾಡಿದ್ದಾರೆ. ಆ ಸಭೆಯ ಮಂಡನೆ ಮಾಡಿದ ಮೇಲೆ ಇದ್ರ ಬಗ್ಗೆ ಯಾವುದಾದ್ರೂ ಆಕ್ಷೇಪಣೆ ಇದ್ರೆ ಹೇಳ್ಬೋದು ಅಂತ ತಮಗೆಲ್ಲ ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅವರು ಸಹ ಇಲ್ಲಿ ಇತರೆ ಪಂಚಾಯತಿಗಳಲ್ಲಿ ಹೋಲಿಕೆ ಮಾಡಿದರೆ ನಮ್ಮ ಮಾಸ್ಕನಹಳ್ಳಿ ಗ್ರಾಮ ಪಂಚಾಯತಿ ಕೆಲಸಗಳು ಚೆನ್ನಾಗಿವೆ, ಕಡ್ತಿಗಳು ಚೆನ್ನಾಗಿವೆ ಅಂತ ಸಮಕ್ಷಮ ಅವರೊಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಗ್ರಾಮ ಸಭೆಯಲ್ಲಿ ಕೂಲಂಕುಷವಾಗಿ ವರದಿಯನ್ನು ಮಂಡನೆ ಮಾಡಿ ಅವರು ಸಾಮಾಜಿಕ ಪರಿಶೋಧನಾ ವರದಿಯನ್ನ ಅನುಮೋದನೆಯೂ ಸಹ ಪಡೆದಿರುತ್ತಾರೆ. ತಾವೆಲ್ಲರೂ ಸಹ ಅನುಮೋದನೆ ನೀಡಿದ್ದೀರಾ. ಈ ಒಂದು ಗ್ರಾಮ ಸಭೆಗೆ ಬಂದು ತಾವೆಲ್ಲರೂ ಸಹ ಈ ವರದಿಗೆ ಅನುಮೋದನೆ ನೀಡಿ ಸಭೆಯಲ್ಲಿ ಭಾಗವಹಿಸಿದ್ದಕ್ಕೆ ಹಾಗೂ ಈ ಸಭೆಯ ಅಧ್ಯಕ್ಷತೆ ವಹಿಸಿರುವುದಕ್ಕೆ ನಮ್ಮ ಮಮತಾ ಮೇಡಮ್ನವರಿಗೆ ನಾನು ಸಭಾಪೂರ್ವಕವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಅಧ್ಯಕ್ಷರಿಗೆ ಆಗಲೇ ಉಪಾಧ್ಯಕ್ಷರಾದಂತಹ ಲಕ್ಷ್ಮೀ ಮೇಡಮ್ನವರಿಗೂ ಸಹ ನಾನು ಸಭಾಪೂರ್ವಕವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನೋಡಲ್ ಅಧಿಕಾರಿಗಾಗಿ ಆಗಮಿಸಿರುವಂತಹ ನಮ್ಮ ನಾಗರಾಜ್ ಸರ್ಗೂ ಸಹ ನಾನು ಈ ಸಾಮಾನ್ಯ ಗ್ರಾಮ ಸಭಾ ಪರವಾಗಿ ನಾನು ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೂ ಈ ಸಾಮಾಜಿಕ ಪರಿಶೋಧನಾ ತಂಡದ ಸಂಪನ್ಮೂಲ ವ್ಯಕ್ತಿ ತಾಲೂಕು ಅಧಿಕಾರಿ ಶ್ರೀನಿವಾಸ್ ಸರ್ಗೂ ಸಹ ನಾನು ಈ ಪೂರ್ವಕವಾಗಿ ಅವರಿಗೆ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಮತ್ತು ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ಮುಖಂಡರು, ಹಿರಿಯರು
ಜನಪ್ರತಿನಿಧಿಗಳು ಹಾಗೂ ಸಿಬ್ಬಂದಿ ವರ್ಗದವರು, ಸಾರ್ವಜನಿಕರು ಎಲ್ಲರೂ ಸಹ ಆಗಮಿಸಿ ಈ ಸಭೆಯಲ್ಲಿ ಭಾಗವಹಿಸಿ ಈ ಸಭೆಯಲ್ಲಿ ಸಂಬಂಧಿಸಿದ ವರದಿಗೆ ಅನುಮೋದನೆ ನೀಡಿದ್ದಕ್ಕೆ ತಮ್ಮೆಲ್ಲರಿಗೂ ಸಹ ನಾನು ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರ, ಉಪಾಧ್ಯಕ್ಷರ, ಆಡಳಿತ ಮಂಡಳಿ ಪರವಾಗಿ ಎಲ್ಲರಿಗೂ ಸಹ ನಾನು ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ. ಈ ಸಭೆ ಮುಗಿಸಲಾಗುತ್ತದೆ. ತದನಂತರ ಈಗಾಗಲೇ ನಾವು ಏನು ತಿಳುವಳಿಕೆ ಪತ್ರದಲ್ಲಿ ಸಾರ್ವಜನಿಕರಿಗೂ ಹಾಗೂ ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಗ್ರಾಮಸ್ಥರು ತಿಳಿಸಿರುವಂತೆ ಇವತ್ತು ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನ ನಿಗದಿಪಡಿಸಿರುವಂತೆ ಈಗ ಆಯೋಜನೆ ಮಾಡಲಾಗುತ್ತದೆ. ಈ ಒಂದು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಗೆ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಮತಿ ಮಮತಾ ಮೇಡಮ್ ಅವರಿಗೆ ನಾನು ಈ ಸಭೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಲಕ್ಷ್ಮೀ ಮೇಡಮ್ ಅವರು ಸಹ ಹಸಿದಾಗಿದ್ದಾರೆ. ಅವ್ರಿಗೂ ಸಹ ನಾನು ಈ ಗ್ರಾಮ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ಒಳ್ಳೆಯ ಅರಣ್ಯಾಧಿಕಾರಿಗಳ ಇಲಾಖೆಯಿಂದ ಈ ಒಂದು ಗ್ರಾಮ ಸಭೆಗೆ ನೋಡಲ್ ಅಧಿಕಾರಿಗಳಾಗಿ ಆಗಮಿಸಿರುವಂತಹ ಶ್ರೀ ನಾಗರಾಜ್ ಸರ್ ಅವರಿಗೂ ಸಹ ನಾನು ಈ ಸಭಾಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ಈಗಾಗಲೇ ಒಂದು ವಾರದಿಂದ ಈ ಒಂದು ಗ್ರಾಮ ಪಂಚಾಯಿತಿಯ 2024-25ನೇ ಸಾಲಿನ MGNRJ ಮತ್ತು 15 ಹಣಕಾಸು ಯೋಜನೆಯ ಎಲ್ಲ ಕಡತಗಳು ಮತ್ತು ಸ್ಥಳ ಪರಿಶೀಲನೆ ಸಮೇತ ಒಂದು ಇದು ಸಾಮಾಜಿಕ ಪರಿಶೋಧನಾ ತಂಡದವರಿಂದ ಪರಿಶೀಲನೆ ಮಾಡಿ ಈಗಾಗಲೇ ಕ್ರೋಢೀಕರಿಸಿರುವ ಒಂದು ವರದಿಯನ್ನು ಈ ಸಭೆಯಲ್ಲಿ ಮನ್ನಣೆ ಮಾಡೋಕ್ಕೆ ಇಲ್ಲಿ ಹಸಿಲಾಗಿರುವಂತಹ ಹಾಗೂ ತಂಡದ ಮುಖಂಡರಾಗಿರುವಂತಹ ಶ್ರೀನಿವಾಸ್ ಸರ್ ಇದ್ದಾರೆ. ಅವರಿಗೂ ಸಹ ನಾನು ಈ ಸಭೆ ಹಾಗೂ ಇಲ್ಲಿ ಈ ಸಭೆಯಲ್ಲಿ ಹಸಿಲಾಗಿರುವಂತಹ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೂ, ಮುಖಂಡರಿಗೂ, ಸಾರ್ವಜನಿಕರಿಗೂ ಹಾಗೂ ಪಂಚಾಯತ್ ಸಿಬ್ಬಂದಿ ವರ್ಗದವರಿಗೂ ಎಲ್ಲರಿಗೂ ಸಹ ನಾನು ಈ ಗ್ರಾಮ ಸಭೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಈ ಸಭೆಯನ್ನು ನಡೆಸಿಕೊಳ್ಳಲು ಮಾನ್ಯ ಅಧ್ಯಕ್ಷರಿಂದ ನಾನು ಮನವಿ ಮಾಡ್ತಾ ಇದ್ದೀನಿ. ಕೆಲವು ನ್ಯೂನತೆಗಳಿದೆ, ಮಿಸ್ಲಿನಿಯಸ್ ಅನ್ನೋಂಥದ್ದು ಸೇರಿಸ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಯಾವುದು ತೋರಿಸಿರಲ್ಲ ಸ್ಪೆಸಿಫಿಕ್ ಆಗಿ ಅವರು ML ಆಡಿಟ್ ಅವ್ರು ಬರ್ಬೇಕು. ಅಟೆ ನಾವು ಯಾರು ಒಬ್ರು ಯಾವಾಗ ಬರಲ್ಲ. ಏನು ವರ್ಗದಲ್ಲಿ ವಸೂಲಿ ಅಮೌಂಟಲ್ಲಿ ಇಲ್ಲ, 47,000 ರೂಪಾಯಿ ಏನಿಲ್ಲ. ಎಲ್ಲ ಪಾಸ್ಶೀಟ್ ತಗೊಂಡಿದ್ದೀನಿ. ಡೈಲಿ ನಾನು ಏನು ಟಾರ್ಗೆಟ್ ಕೊಟ್ಟಿದ್ದೀನಿ, ಕನಿಷ್ಠ 10,000 ಮೇಲ್ಪಟ್ಟು ವಸೂಲಿ ಮಾಡಲೇಬೇಕು. ಎಷ್ಟು ಟೈಮ್ ಸರ್ ಇವತ್ತೇ ಕ್ಯಾನ್ಸಲ್ ಮಾಡೋದೆಲ್ಲ ನೆನಪಿಲ್ಲ. ನಾನು ಇಲ್ಲಿ ಪಂಚಾಯತ್